ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇದ್ದೀರಾ SV ಟೆಕ್ ಇನ್ ಕನ್ನಡ ಚಾನಲ್. ವಾಟ್ಸ್ಯಾಪ್ನಲ್ಲಿ ಹೊಸದಾಗಿ ಒಂದು ಫೀಚರ್ನ ಬಿಟ್ಟಿದ್ದಾರೆ. ಆ ಒಂದು ಫೀಚರ್ ಬಗ್ಗೆ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲಿಗೆ ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಿ ವಾಟ್ಸ್ಯಾಪ್ನ ಒಂದು ಸೆಟ್ಟಿಂಗ್ಗೆ ಹೋಗಿ, ಸೆಟ್ಟಿಂಗ್ಗೆ ಹೋದ ನಂತರ ನಿಮ್ಮ ನೇಮ್ ಇದೆಯಲ್ಲ, ನೇಮ್ ಪಕ್ಕದಲ್ಲಿ ಒಂದು QR ಕೋಡನ್ನು ಕೊಟ್ಟಿದ್ದಾರೆ. QR ಕೋಡ್ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಪಕ್ಕದಲ್ಲಿ ಸ್ಕ್ಯಾನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡೋದಕ್ಕೆ. ಅದೇ ರೀತಿ ಈ ಒಂದು QR ಕೋಡ್ ಮತ್ತು ಸ್ಕ್ಯಾನ್ ಕೋಡ್ ಯಾವುದಕ್ಕೋಸ್ಕರ ನಮಗೆ ಉಪಯೋಗ ಆಗುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು QR ಕೋಡನ್ನು ಬೇರೆಯವರು ನಿಮ್ಮ ಒಂದು ನಂಬರನ್ನು ಸೇವ್ ಮಾಡದೇ ಇದ್ದರೆ ಅವರು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಜೊತೆಯಲ್ಲಿ ಚಾಟ್ ಮಾಡ್ಬೋದು. ನೀವು ಕೂಡ ಬೇರೆಯವರ ನಂಬರನ್ನು ನೀವು ಸೇವ್ ಮಾಡಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಅವರ ಒಂದು QR ಕೋಡನ್ನು ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಕೂಡ ನೀವು ಅವರ ಜೊತೆಯಲ್ಲಿ ಚಾಟ್ ಮಾಡ್ಬೋದು. ಆ ಒಂದು ಫ್ಯೂಚರನ್ನು ಈಗ ಹೊಸದಾಗಿ ವಾಟ್ಸ್ಯಾಪ್ ಅವರು ಬಿಟ್ಟಿದ್ದಾರೆ. ಈ ಒಂದು ಫ್ಯೂಚರ್ನ ನೀವು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.